ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ದಾಚೆಯಲ್ಲೋ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಶುಭ ರಾತ್ರಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈಗ ಒಂದು 10-10:30 ಆಗಿದೆ. ನಾವೀಗ ಬೆಂಗಳೂರು ಮೈಸೂರು ಹೈವೇನಲ್ಲಿದ್ದೀವಿ. ಎಕ್ಸ್ಪ್ರೆಸ್ ಹೈವೇನಲ್ಲಂತೂ ಇಲ್ಲವೇ ಇಲ್ಲ. ಬಿಕಾಸ್ ಈಗ ಎಲ್ಲರೂ ಗೊತ್ತಿರೋ ಹಾಗೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬೈಕರ್ಸ್ಗೆ ಅಲೋ ಮಾಡಲ್ಲ. ಸೊ ಈಗ ಮಾಮೂಲಿ ಹಳೆ ರೋಡಲ್ಲೇ ಹೋಗ್ತಿದ್ದೀವಿ. ಜಸ್ಟ್ ಈಗ ಥರ ಒಂದು ಪಿಕ್ ಸ್ಟಾಪ್ ಹಾಕ್ಕೊಂಡಿದ್ದೆ, ಟೀ ಕುಡಿಯೋದು ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ. ಸೊ ಹೇಳ್ದಂಗೆ ಒಳ್ಳೊಳ್ಳೆ ಪ್ಲ್ಯಾನ್ಸ್ ಇದ್ದಾವೆ. ಫಾರೆಸ್ಟಲ್ಲಿ ಒಂದು ತೋಟ, ನಮ್ಮ ಮಾವೊಂದು ತೋಟದಲ್ಲಿ ಫಾರೆಸ್ಟಲ್ಲಿ ಒಂದು ಫೈರ್ ಕ್ಯಾಂಪೆಲ್ಲ ಹಾಕಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನ್ಯೂ ಇಯರ್ ಪ್ಲ್ಯಾನ್ ಅಲ್ಲಿದೆ. ಫ್ಯಾಮಿಲಿ ಎಲ್ಲ ಜಾಯ್ನ್ ಆಗ್ತಾರೆ ಅಲ್ಲಿ. ಸೊ ಅದು ಬಿಟ್ಟು ನೆಕ್ಸ್ಟು ಕೂರ್ಗೆ ಪ್ಲ್ಯಾನ್ ಇದೆ. ಮಳಳ್ಳಿ ಫಾಲ್ಸು, ಕೂರ್ಗು ಸರೌಂಡಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಕಡೆ ಊಟಿ ಕಡೆ ಹೋಗೋ ಪ್ಲ್ಯಾನ್ಸು ಇದೆ. ಒಂದು 5 to 6 days ಪ್ಲ್ಯಾನ್ಸು. ಫುಲ್ಲು ಏನು ಇಯರ್ ಎಂಡು ಲೀವ್ಗಳು ತುಂಬ ಇದ್ವು. ಸೊ ಯಾಕೆ ಬಿಡಬೇಕು ಅಂದ್ಬಿಟ್ಟು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಫುಲ್ ಲೀವ್ ಹಾಕ್ಬಿಟ್ಟು ಸೊ ಡೈರೆಕ್ಟು ಮೈಸೂರು ಹೊಡೆದು, ಮೈಸೂರಿಂದ ಆಲ್ಮೋಸ್ಟ್ ಊಟಿಗೆ ಹತ್ರ, ಕೂರ್ಗಿಗೆ ಹತ್ರ, ಸೋಮವಾರಪೇಟೆ ಆ ಕಡೆಗೆಲ್ಲ ಹತ್ರ. ಏನೊಂದು 100 ಕಿಲೋಮೀಟ್ರ್ ಒಳಗಡೆ ಎಲ್ಲ ಸಿಕ್ಬಿಡ್ತವೆ. ಸೊ ಅದರಿಂದ ಇಲ್ಲೇ ಉಳ್ಕೊಂಡು ಇಲ್ಲಿಂದ ಎಲ್ಲ ನೋಡಿ ಕವರ್ ಮಾಡೋಣ ಅಂದ್ಬಿಟ್ಟು ಒಂದು 5 to 6 days ಪ್ಲ್ಯಾನ್ಸ್ ಹಾಕ್ಕೊಂಡು ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಾನು ನನ್ನ ಹೆಂಡತಿ ಇಬ್ಬರು ನಮ್ಮದು 1 hour ಇಲ್ಲಿಂದ ಹೋಗ್ಬಿಡ್ತೀವಿ ಮೈಸೂರಿಗೆ. ಅಲ್ಲಿ ಹೋಗಿ ಒಂದು ನೈಟ್ ಸ್ಟೇ ಮಾಡ್ಕೊಂಡು ನಾಳೆ ರೆಸ್ಟ್, ನಾಳೆ ನಾಳೆ ಇದ್ಬಿಟ್ಟು ನಾಳಿದ್ದಿಂದ ಒಂದೊಂದೇ ಪ್ಲ್ಯಾನ್ಸ್ ಎಕ್ಸಿಕ್ಯೂಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಸೊ ಒಳ್ಳೆ ಮಜಾ ಇರುತ್ತೆ. ಈ ಸಲ ಗ್ರೂಪ್ ರೈಡ್ ಮಾಡ್ತಾಯಿಲ್ಲ, ಬರೀ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೇ. ಸೊ ಬನ್ನಿ ಹೆಂಗಿರುತ್ತೆ ನೋಡೋಣ ಪ್ಲ್ಯಾನ್ಸ್ಗಳೆಲ್ಲ. ನನ್ನ ರಾಣ ಗಾಡಿನಂತೂ ಫುಲ್ಲು ಟೂರಿಂಗಿಗೆ ಏನು ಬೇಕೋ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಲೈಟ್ಸು, ಸ್ಯಾಡಲ್ ಸ್ಟೇ ಮತ್ತು ಕ್ರ್ಯಾಶ್ ಗಾರ್ಡ್ಸು, ಟೂರಿಂಗ್ ಫ್ರಂಟು ವ್ಯೂ ನೋಡ್ಬೋದು ನೀವು. ಎಕ್ಸ್ಟ್ರಾ ಮೊಬೈಲ್ ಮೌಂಟ್ ಮುಂದೆನೇ ಹಾಕ್ಸ್ಕೊಂಡಿದ್ದೀನಿ. ವ್ಯೂ ಸ್ವಲ್ಪ ಬ್ಲಾಕ್ ಮಾಡುತ್ತೆ ನಿಮಗೆ ಅದು, ಬಟ್ ಅದ್ರ ಮೇಲುಗಡೆ ಫಾರ್ ವ್ಯೂ ಕಾಣಿಸುತ್ತೆ. ಟೂರಿಂಗ್ ಹ್ಯಾಂಡ್ಲ್ ಬಾರ್ ಕೂಡ ಚೇಂಜ್ ಮಾಡಿಕೊಂಡೆ. ಸ್ಟಾಕ್ ಹ್ಯಾಂಡ್ಲ್ ಬಾರ್ ಇತ್ತು. ಸ್ಟಾಕ್ ಹ್ಯಾಂಡ್ಲ್ ಬಾರು ಮೊನ್ನೆ ಬಿದ್ದು ಸ್ವಲ್ಪ ಸ್ಟಾಕ್ ಹ್ಯಾಂಡ್ಲ್ ಬಾರೆಲ್ಲ ಹೊಡೆದೋಯ್ತು. ಕ್ರ್ಯಾಶ್ ಗಾರ್ಡೆಲ್ಲ ಹೊಡೆದೋಯ್ತು. ಎಲ್ಲ ಫುಲ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಈ ಟ್ರಿಪ್ ಮಾಡೋದಕ್ಕೆ ಅಂತಲೇ. ಬಟ್ ನನ್ನ ಪ್ರಕಾರ ಇದು ಸ್ಟಾಕ್ ಹ್ಯಾಂಡ್ಲ್ ಬಾರ್ಗಿಂತ ಇದು ಒಳ್ಳೆ ಕಂಫರ್ಟ್ ಇದೆ. ಒಳ್ಳೆ ವ್ಯೂ ಕೂಡ ಕೊಡ್ತಿದೆ ನನಗೆ, ಒಳ್ಳೆ ಕಂಫರ್ಟ್ ಕೂಡ ಕೊಡ್ತಾ ಇದೆ ರೈಡ್ ಮಾಡಬೇಕಾದ್ರೆ. ಸ್ಟಾಕ್ ಹ್ಯಾಂಡ್ಲ್ ಬಾರೆಲ್ಲ ಇರೋಣ ಅಂದ್ಕೊಂಡಿದ್ದೆ, ಬಟ್ ಇದು ನೋಡ್ರೆ ಇದು ಒಳ್ಳೆ ಮಜಾ ಇದೆ ಓಡಿಸೋದಕ್ಕೆ ಸ್ಟಾಕ್ಗಿಂತ ಇದು. ಸೊ ಆಲ್ರೆಡಿ ಮದ್ದೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು ಎಷ್ಟು 60 ಕಿಲೋಮೀಟರ್ಸು ಮೈಸೂರು. ಆದರೆ ಒಂದು ಏನಪ್ಪ ಅಂದರೆ ಎಲ್ಲರೂ ಗೊತ್ತಿರೋ ಹಾಗೆ ಹೆವಿ ಸ್ಪೀಡ್ ಬ್ರೇಕರ್ಸ್ಗಳು. ಏನು ಸ್ಪೀಡ್ ಬ್ರೇಕರ್ಸು ಅಂತೀರಾ, ಹೋಗ್ತಾ ಇರ್ತೀವಿ, ಸಡನ್ನಾಗಿ ಸ್ಪೀಡ್ ಬ್ರೇಕರ್ಸು. ಒಂದು ವೈಟ್ ಟ್ಯಾಪಿಂಗ್ ಇರೋಲ್ಲ, ಇಲ್ಲ ಒಂದು ಲೈಟ್ಸ್ ಇರೋಲ್ಲ, ಏನಿರೋಲ್ಲ, ಸಡನ್ನಾಗಿ ಸ್ಪೀಡ್ ಬ್ರೇಕರ್ ಬರುತ್ತೆ. ಅದೊಂದೇ ತಲೆನೋವಿಲ್ಲಿ. ವ್ಯೂ ಹೆಂಗಿದೆ ಗೊತ್ತಿಲ್ಲ ಮುಂದೆಗಡೆ. ಲೈಟು ಸ್ವಲ್ಪ ಡಿಮ್ ಇರಬೇಕು, ಕತ್ಲೆ ಅಲ್ವಾ, ಸ್ವಲ್ಪ ಲೈಟ್ ಹೆಂಗಿದೆ ಗೊತ್ತಿಲ್ಲ. ಬಟ್ 2 ಲೈಟ್ಸ್ ಹಾಕಿದ್ದೀನಿ ಮುಂದೆಗಡೆ. 60 watts 2 ಬಲ್ಬ್ಸು, ಇದೆರಡು 60 watts ಇಷ್ಟು. ಕೆಳಗಡೆ ಮಿನಿ ಡ್ರೈವ್ ಹಾಕಿದ್ದೀನಿ. ಆ 60 watts ಬಲ್ಬ್ ಆನ್ ಮಾಡಿದ್ರೆ ಅಷ್ಟು ಪವರು ಫೀಲ್ ಕೊಡ್ತಾ ಇಲ್ಲ ನನಗೆ, ಅಷ್ಟು ವ್ಯೂ ಇಲ್ಲ ಅದರಲ್ಲಿ, ವಿಸಿಬಿಲಿಟಿ ಇಲ್ಲ. ಬಟ್ ಮಿನಿ ಡ್ರೈವಲ್ಲೇ ಓಡಿಸ್ತಾ ಇದ್ದೀನಿ ಅವಾಗಲಿಂದ. ಮಿನಿ ಡ್ರೈವೇ ಒಳ್ಳೆ ಪವರ್ ಇದೆ, ಆ ರೋಡ್ಗೆ ಒಳ್ಳೆ ವಿಸಿಬಿಲಿಟಿ ಕೊಡ್ತೀನಿ ನನಗೆ. ನನಗೆ ತುಂಬ ಇಷ್ಟ ಆಯಿತು ಮಿನಿ ಡ್ರೈವು. ಸೊ ಲೆಟ್ಸ್ ಹೋಪ್. ನೋಡೋಣ, ಇನ್ನು ಹೋಗ್ತಾ ಫುಲ್ ಕತ್ಲೆ ಬರುತ್ತಲ್ಲ, ಆವಾಗ ಬೇಕಾದ್ರೆ 2 ಹಾಕ್ಕೊಂಡು ಯೂಸ್ ಮಾಡೋಣ. ಈಗ ಸದ್ಯಕ್ಕೆ ಮಿನಿ ಡ್ರೈವ್ ಸಾಕು ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಜಾಸ್ತಿ ಕತ್ಲೆಯಲ್ಲಿ ವ್ಲಾಗ್ ಮಾಡೋದಿಲ್ಲ. ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಆವಾಗ ಸ್ಟಾರ್ಟ್ ಮಾಡ್ಕೊಳ್ತೀನಿ ವ್ಲಾಗ್ ಮಾಡೋದಕ್ಕೆ. ಸೊ ಇಟ್ ಇಸ್ ಜಸ್ಟ್ ಎ ಬಿಗಿನಿಂಗು.
ಸಿ ಆಲ್ ಆನ್ ದ ಡೇ ಲೈಟ್. ಹಿಂಗೆ ನೋ ಎಂಟ್ರಲ್ಲಿ ಬರ್ತಾ ಇರ್ತಾರೆ, ನಾವು ಹಿಂಗೆ ಹೋಗ್ತಾ ಇದೀವಿ, ಅವ್ರು ಅಪ್ಡೇಟಲ್ಲಿ ಬರ್ತಾವ್ರೆ ಲೈಟ್ಸ್ ಹಾಕೊಂಡು. ಇದು ಏನು ಸೇಫ್ ಇದೆ ಗುರು ಇಲ್ಲಿ ಲೈಟ್ಸು ಹೈವೇ. ಬೇಜಾರಾಗುತ್ತೆ ಹಂಗೆ ಈ ಕಡೆ ಹೋಗೋದಕ್ಕೆ. ಆ ಹೈವೇ ಮಾಡಿಬಿಟ್ಟು ಟೂ ವೀಲರ್ಸ್ನ ಬಿಡ್ದಿರ ಸಾಯಿಸ್ತವ್ರೆ ಮಕ್ಕಳು. ಅದೇ ಇವಾಗ ನಾವು ನ್ಯಾಷನಲ್ ಹೈವೇಸ್ ಅಕ್ರಾಸ್ ಆಲ್ ಓವರ್ ದ ಇಂಡಿಯಾ ಎಲ್ಲ ನ್ಯಾಷನಲ್ ಹೈವೇಸಲ್ಲೂ ಬೈಕ್ ಬಿಡ್ತಾರೆ. ಹಾಂ, ಇಲ್ಲಿ ಮಾತ್ರ ಬಿಡೋಕ್ಕೆ ಏನು ದೊಡ್ಡ ರೋಗ ನನ್ನ ಮಕ್ಕಳಿಗೆ ಅಂತ ನೈಸ್ ರೋಡಲ್ಲೇ ಬಿಡ್ತಾರೆ. ಹಾಂ, ನೋಡಿ 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 ಲೋಕ ನನ್ನ ಮಕ್ಕಳು ಹೆಂಗೆ ಬಿಡ್ತಾರೆ ನೋಡಿ. ನೋ ಎಂಟ್ರಿಯಲ್ಲಿ ಗೊತ್ತೇ ಆಗೋದಿಲ್ಲ ಅವ್ರು ಬರ್ತಾರದು. ಸಿಕ್ಸ್ಟೀನಲ್ಲೇ ಓಡಿಸ್ಬೇಕು. ಸ್ಪೀಡಾಗಿ ಹೋದರೆ ಸ್ಪೀಡ್ ಬ್ರೇಕ್ ಗೊತ್ತಾಗಲ್ಲ ನೋಡಿ. ಈಗ ನೋ ಎಂಟ್ರಲ್ಲಿ ಬರ್ತಾ ಇರ್ತಾರೆ ಸಾಯಕ್ಕೆ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೇಲ್ಸ್ ಆಫ್ ವ್ಯಾಂಡರ್ಲೆಸ್ ಕಪಲ್. ಶುಭ ಮುಂಜಾನೆ ಎಲ್ರಿಗೂ ನಮಸ್ಕಾರ. ಸೊ ಇದಕ್ಕೆ ಮುಂಚೆ ಹೇಳಿದ್ದೆ, ಸೊ ಮೈಸೂರಿಗೆ ಬಂದು ಮಾವ ಮನೆಯಲ್ಲಿ ಒಂದು ದಿನ ಸ್ಟೇ ಆಗಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಪ್ಲ್ಯಾನ್ಸ್ಗಳಿದ್ದಾವೆ ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ. ಸೊ ನಿನ್ನೆ ಒಂದು ದಿನ ಸ್ಟೇ ಮಾಡಿದ್ವಿ ಮಾವನ ಮನೆಯಲ್ಲಿ. ಹಾಸ್ಪಿಟಾಲಿಟಿ ಒಳ್ಳೆ ಉಪಚಾರಗಳೆಲ್ಲ ಆಯಿತು. ಸೊ ಈಗ ನೆಕ್ಸ್ಟ್ ಡೇ ಎದ್ಬಿಟ್ಟು ಡೈರೆಕ್ಟು ಪ್ಲ್ಯಾನ್ ಇರೋದು ಮದ್ದಲ್ಪಟ್ಟಿ ಹೋಗೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗಲಿ ಮಾರ್ನಿಂಗು. ಈಗ 5 ಗಂಟೆ ಆಯಿತು. ಈಗ 135 ಕಿಲೋಮೀಟರ್ಸ್ ಇದೆ ಮದ್ದಲ್ಪಟ್ಟಿಗೆ. ಸೊ 3 ಅವರ್ಸ್ ಬೇಕು ಹೋಗ್ಬೇಕಂದ್ರೆ. ಆದಷ್ಟು ಬೇಗ ಬೆಳಗ್ಗೆ ನಾವು ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲೊಂದು ರೀಚಿಂಗ್ ಟೈಮ್ 8 ಗಂಟೆ ತೋರಿಸ್ತಿದೆ. ಬ್ರೇಕ್ಫಾಸ್ಟು ಮಾಡಲೇಬೇಕು ಅಂದಿಗೆ, ಇಲ್ಲಾಂದರೆ ಅಲ್ಲೆಲ್ಲೂ ಸಿಗಲ್ಲ. ಬಿಕಾಸ್ ಅಲ್ಲೆಲ್ಲ ಸಿಗೋದು ಬರೀ ಮ್ಯಾಗಿ ಇಲ್ಲಾಂದರೆ ಆಮ್ಲೆಟ್ಟು ಈ ಥರ ಮಾತ್ರ ಸಿಗೋದಾಗಲ್ಲ ಬ್ರೇಕ್ಫಾಸ್ಟ್. ಆದಷ್ಟು ಆನ್ದಿವೇನ ಮಾಡ್ಕೊಂಡ್ಬಿಟ್ರೆ ಆಯಿತು. ಸೊ ನೋಡೋಣ, ಹಂಗೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಆನ್ದಿವೇನ ಮಾಡ್ಕೊಬಿಡೋಣ ಬ್ರೇಕ್ಫಾಸ್ಟ್ ಅಂತ. ಅಲ್ಲಿ ಹೋಗಿ ಹುಡ್ಕಾಡಿ ಇಲ್ಲ ಸಿಕ್ಕಿಲ್ಲ ಅಂದರೆ ಕಷ್ಟ ಅಲ್ವಾ. ಸೊ ಮದ್ದಲ್ಪಟ್ಟಿ ನಾನು ಆ್ಯಕ್ಚುಲಿ ಬರೋಣ ಅಂದ್ಕೊಂಡೆ, ಮಧ್ಯಾಹ್ನ ನಾನು ಬರೋಣ ಅಂದ್ಕೊಂಡೆ. ವೆದರ್ ನೋಡಿದೆ, ಮದ್ದಲ್ಪಟ್ಟಿ ಮಧ್ಯಾಹ್ನ ಫುಲ್ಲು ಬಿಸಿಲು ತೋರಿಸ್ತಿದೆ. ಹಾಂ 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 ಏನಿರುತ್ತೆ? ಹೈವೇ ಟರ್ನಿಂಗಲ್ಲಿ ಹುಷಾರು, ಜಲ್ಲಿಕಲ್ಲಿ ಬಿದ್ದಿರ್ತಾವಿಲ್ಲೆಲ್ಲ ಅಂತ ಹೇಳ್ತಾಳೆ. ಸ್ಪೀಡ್ ಆಗುತ್ತೆ ಅಂತ. ಸೊ ಹೇಳ್ದಂಗೆ ಮಧ್ಯಾಹ್ನ ಹೋಗೋಣ ಅಂದ್ಕೊಂಡೆ, ಬಟ್ ಆಮೇಲೆ ಅನ್ನಿಸ್ತು ಮಧ್ಯಾಹ್ನ ಬಿಸಿಲಿದೆ ಗುರು, ಬೇಡ, ಹೋದರೆ ವೆದರ್ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಬೆಳಗಿನ ಜಾವ ಹೋಗ್ಬಿಟ್ರೆ ಅಲ್ಲಿ ಸ್ವಲ್ಪ ಅದು ಕೂಲಾಗಿರುತ್ತೆ. ಬೆಳಗಿನ ಜಾವನೇ ಹೋಗ್ಬಿಡೋಣ ಅಂತ. ಬಿಕಾಸ್ ಬೆಳಗಿನ ಜಾವ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೂಲ್ನೆಸ್ ಇರುತ್ತೆ ಎಂಥ ಬಿಸಿಲಿದ್ರು. ಸೊ ಅಲ್ಲೆಲ್ಲ ಬಿಸಿಲಿರ್ಬೇಕಾದ್ರೆ ಹೋದರೆ ಮಜಾ ಸಿಗಲ್ಲ, ಅಲ್ಲೆಲ್ಲ ಕೋಲ್ಡಾಗೇ ಇರಬೇಕು. ನೋಡೋಣ. ಆ್ಯಕ್ಚುಲಿ ಅಲ್ಲಿ ಹೋಗಿ ಆಫ್ ರೋಡ್ ಮಾಡೋದು ಡೌಟೇ. ಬೈಕ್ ಬಿಡಲ್ಲ ಅನಿಸುತ್ತೆ. ಈಗ ನಾವು ಲಾಸ್ಟ್ ಟೈಮ್ ಹೋದಾಗ ಬೈಕ್ ಬಿಡ್ತಾಯಿದ್ರು, ಬೈಕ್ಸ್ ಎಲ್ಲ ಬಿಡ್ತಾಯಿದ್ರು. ಈ ಸಲ ಬೈಕ್ ಬಿಡಲ್ಲ ಅನಿಸುತ್ತೆ. ಅದು ಒಬ್ಬನೇ ಇದ್ದೀನಲ್ವ, ನಾನು ಮತ್ತು ನನ್ನ ಇಬ್ಬರೇ ಇದ್ದೀವಿ. ಗ್ರೂಪಲ್ಲಿ ಹೋಗಿದ್ದಿದ್ರೆ ಆಫ್ ರೋಡ್ ಮಾಡ್ಬೋದಾಗಿತ್ತು. ಇಬ್ಬಿಬ್ಬರೇ ಹೋಗಿ ಆಫ್ ರೋಡ್ ಮಾಡೋದೆಲ್ಲ ಕಷ್ಟ. ಬೈಕು ಎದ್ದು ಬಿದ್ದು ಮಾಡಿದ್ರೆ ಎತ್ತಕ್ಕೆ ಸಪೋರ್ಟ್ ಬೇಕು ಯಾರೊಬ್ರು, ಇಲ್ಲಾಂದರೆ ಕಚ್ಕೊಂತು ಸಪೋರ್ಟ್ ಬೇಕು, ಬಿದ್ದು ಸಪೋರ್ಟ್ ಬೇಕು. ಸೊ ಆಮೇಲೆ ಅಲ್ಲಿ ಸ್ವಲ್ಪ ರೋಡೆಲ್ಲ ಖರಾಬು ಇದೆ, ಅಲ್ಲೆಲ್ಲ ಎಕ್ಸ್ಬೇಕಂದ್ರೆ ಕೆಲವೊಂದು ಇದರಲ್ಲಿ ಕಷ್ಟ ಆಗ್ಬೋದು. ಅಂದರೆ ನೆಂಟ್ರಿಂಗ್ ಗುಡಿಸ್ಕೊಂಡು ಅದೆಲ್ಲ ಕಷ್ಟ. ಸೊ ಹೋಗಿ ಜೀಪ್ ರೇಟ್ ತೊಗೊಂಬೋಣ ಅಂದ್ಕೊಂಡಿದ್ದೀನಿ ಮದ್ದಲ್ಪಟ್ಟಿ ಹೋಗ್ಬಿಟ್ಟು. ಕಾರಣ ಬಂದರೆ ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲಿ ಹೋಗಿ ಅದ್ರ ಮೇಲೆ ಡಿಪೆಂಡ್. ವೆದರ್ ಮಾತ್ರ ಚಿಲ್ಡಾಗಿ ಕೂಲಾಗಿದೆ.
ನನಗೆ ಈ ಬಾರ್ ಹ್ಯಾಂಡಲ್ ಬಾರು ಅಷ್ಟು ಬೇಡ ಗುರು, ಸುಮ್ಮನೆ ಯಾಕೆ ಸ್ಟಾಕಲ್ಲಿ ಅಂದ್ಕೊಂಡಿದ್ದೆ ನಾನು. ಬಟ್ ಹಾಕ್ಸಿದ್ಮೇಲೆ ನನಗೆ ಈ ಫೀಲ್ ಕೊಡ್ತಾ ಇದೆ, ಸಕ್ಕತ್ತಾಗಿದೆ ಗುರು ಫೀಲು ಬಾರ್ ಹ್ಯಾಂಡಲ್ ಬಾರು. ಏನೋ ಅಂದ್ಕೊಂಡಿದ್ದೆ ಓಡಿಸೋದಕ್ಕೆ ಹೈವೇನಲ್ಲಿ ಆ ಕ್ರೂಸಿಂಗೆಲ್ಲ ಸಕ್ಕತ್ತಾಗಿದೆ. ಲುಕ್ಕು ಅಷ್ಟೇ ಸಕ್ಕತ್ತಾದ ಲುಕ್ ಕೊಡ್ತಿದ್ದೆ ಮುಂದೆಗಡೆ. ನೋಡಿ ಇಲ್ಲಿ ಫ್ರಂಟು ಲೈಟ್ಸು ಫುಲ್ ಥ್ರೋ ಫೋಕಸ್ ಇರೋದೇ ಜಸ್ಟು ಮಿನಿ ಡ್ರೈವಿಂದ 20 ವಾಟ್ಸ್ ಮಿನಿ ಡ್ರೈವ್ ಫೋಕಸ್ ಅಷ್ಟೇ ಅಲ್ಲಿರೋದು. ಇವಾಗ 60 ವಾಟ್ಸ್ 80 ವಾಟ್ಸ್ ಗೊತ್ತಿಲ್ಲ ಕರೆಕ್ಟ್ ಇದು, ಬಟ್ ಜಾಸ್ತಿನೇ ಇದೆ. ಆ ಬಲ್ಬ್ ಹಾಕಿದ್ರು ಅಷ್ಟು ಥ್ರೋ ಬರೋಲ್ಲ. 4 LED ಬಲ್ಬ್ ಬರುತ್ತಲ್ವ, ಆ ಬಲ್ಬ್ ಹಾಕಿದ್ರು ನಿಮ್ಗೆ ಆ ಥ್ರೋ ಕೊಡಲ್ಲ ಅದು. ಇದು ಜಸ್ಟ್ 20 ವಾಟ್ಸ್ ಬಲ್ಬು ಒಂದೇ ಇದಿರೋದು, ಅಷ್ಟು ಥ್ರೋ ಇದೆ. ಚಳಿ ಕ್ರೇಜಿ ಇದೆ. ಲೈಟಾಗಿ ನಮ್ಮ ಸೂರ್ಯ ಬಸ್ಸಲ್ಲಿ ಬರ್ತಾವ್ರೆ. ಬೆಳಗ್ಗೆ ಆಯಿತು, ಎಷ್ಟು 6:20 ಟೈಮು, 5 ಗಂಟೆಗೆ ಬಿಟ್ಟಿದ್ದು. ಎಷ್ಟು ಕಿಲೋಮೀಟರ್ ಬಂದಿದ್ದೀನಿ ಗೊತ್ತಾ? ಅಲ್ಲಿಂದ 80 ಕಿಲೋಮೀಟರ್ಸ್ ಬಂದಿದ್ದೀನಿ. 1 ಅವರ್ 20 ಮಿನಿಟ್ಸಲ್ಲಿ ಮೈಸೂರಿಂದ. ಲೈಟಾಗಿ ಬರ್ತಾಯಿದೆ. ನಾನು ಸ್ಟಾಪ್ ಮಾಡಿದ್ರೆ ಹೊಡಿತಾ ಇದ್ದೀನಿ. ಅದೆಲ್ಲರೂ ಮುಂದೆ ಹೋಗಿ ಒಳ್ಳೆ ವ್ಯೂ ಮುಂದೆಗಡೆ ಸನ್ರೈಸು ಬೆಳಗ್ಗೆ ಬರ್ತಿರೋದು ಬೈಕೆಲ್ಲ ಹಾಕಿ ಫೋಟೋ ತೆಗೋಣ ಅಂತ. ಅಪ್ಪ ಕೋಲ್ಡ್ ಆಗೋಯ್ತು. ಅದು ವೈಸರ್ ಬೇರೆ ಹಾಕಿಲ್ಲ, ಫಾಗ್ ಕವರ್ ಆಗ್ತಿದೆ ಅಂದ್ಬಿಟ್ಟು ವೈಸರ್ ಹಾಕಿಲ್ಲ. ವೈಸರ್ ಹಾಕಿದ್ರೆ ಹೊರಗಡೆ ಸ್ಪೆಕ್ಸ್ ಹಾಕಿದ್ದೀನಲ್ವಾ, ಫಾಗ್ ಕವರ್ ಆಗುತ್ತೆ. ಅದಕ್ಕೋಸ್ಕರ ವೈಸರ್ ಹಾಕ್ದಿರಾ ಬರೀ ಸ್ಪೆಕ್ಸ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಕೋಲ್ಡು ಚಿಲ್ಡಂತೂ ಕ್ರೇಜಿ ಇದೆ ನೋಡಿ. ಅಲ್ಲಿ ಫಾಗ್ ಹೆಂಗೆ ಕುತ್ಕೊಂಡಿದೆ ನೋಡಿ ಇದ್ರ ಮೇಲೆಲ್ಲ. ನೋಡೋದು ಸಾಕಾದಾಗ ಕಾಣ್ತದೆ. ಇಲ್ಲೋಡು ಫಾಗ್ ಕುತ್ಕೊಂಡಿರೋದು ಕ್ರೇಜಿ ಆಗಿದೆ ಹುಲ್ ಮೇಲೆ. ಅದು ಬಿಸಿಲು ಬರ್ತಾ 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 ಫಾಗ್ ಮೇಲೆ ಎದ್ದು ಮೇಲೆ ಹೋಗ್ಬಿಡುತ್ತೆ. ನೋಡಿದ್ರು ಹೆಂಗ್ ಕುತ್ಕೊಂಡಿದೆ ಫಾಗು. ವಾವ್ ಬ್ಯೂಟಿ. ಮುಂದೆ ಬರ್ತಿರೋ ವೆಹಿಕಲ್ ಕಾಣ್ತಾನೆ ಇಲ್ಲ ಲೈಟ್ ಬಿಟ್ರೆ. ವಾವ್ ನೋಡಿ, ಈ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅದು ಅರ್ಲಿ ಮಾರ್ನಿಂಗ್ ಬರಬೇಕು ಅಂತ. ಅರ್ಲಿ ಮಾರ್ನಿಂಗ್ ಬಂದಾಗ್ಲೇ ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಗೋದು. ಒಳ್ಳೆ ಮಜಾ, ಅರ್ಲಿ ಮಾರ್ನಿಂಗ್ ವೈಬ್ ಸಿಗುತ್ತೆ. ನಾವು ಬೆಳಗಿಂದ ಬೆಂಗಳೂರು ಬಿಟ್ಟರೆ ಇಲ್ಲಿ ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ. ವೈಬ್ ಸಿಗಲ್ಲ ಎಂಜಾಯ್ ಮಾಡೋದಕ್ಕೆ. ಬೆಳಗ್ಗೆ ಬಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಅಲ್ಲಿ ಹೋಗಿ 1.5 ಅವರಲ್ಲಿ ಕುಶಾಲನಗರ ರೀಚ್ ಆಗಿಬಿಡ್ತೀವಿ. ಪರವಾಗಿಲ್ಲ, ಮೈಸೂರು ಟು ಕುಶಾಲನಗರ 1.5 ಅವರ್. ಈ ಕಡೆ ಹೋಗ್ತಾ ಇದ್ವಿ, ಸಡನ್ನಾಗಿ ಈ ರೋಡ್ ನೋಡಿದ ನೆನಪಾಯ್ತು ನನಗೆ. ಈ ಕಡೆ ಹೋದರೆ ಇಲ್ಲೊಂದು ಕೂರ್ಗ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜು, ಆಮೇಲೆ ಚಿಕ್ಲಿ ಹೊಳೆ ಡ್ಯಾಮ್ ಇದೆ. ಸೊ ಹೆಂಗಿದ್ರು ಈಗ ಬಂದಿದ್ದೇವಲ್ಲ, ನೋಡ್ಕೊಂಡು ಹೋಗ್ಬಿಡೋಣ ಅಂತ ಡೈವರ್ಷನ್ ತಗೋತಾ ಇದ್ದೀನಿ. ಮತ್ತೆ ಬರ್ತಾ ಇಲ್ಲಿ ಆರಾಮ್ಸೆ ಇಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಬೋದು.
ನೋಡಿ ಲಾಸ್ಟ್ ಟೈಮ್ ತಿಂದು ಬ್ರೇಕ್ಫಾಸ್ಟು ಹೋಟೆಲ್ ಇದೆ, ಹಂಗೆ ತಿನ್ಕೊಂಡು ಹಂಗೆ ಹೋಗ್ಬೋದು ಅಂತ ಹಂಗೆ ಹೋಗ್ತಾಯಿದ್ದೀನಿ. ಯಾವಾಗ ಆಲ್ಮೋಸ್ಟ್ ಒಂದು ಲಾಸ್ಟ್ ಸ್ಕೂಲ್ ಗ್ರಾಡ್ ಮಾಡಿದಾರ ನಾವು TSBC-ಯಿಂದ, ಆವಾಗ ಈ ಕಡೆ ಬಂದಿದ್ದೀವಿ ನಾವು. ಆಲ್ಮೋಸ್ಟ್ 100 ವರ್ಷ ಆಯಿತು ಅನಿಸುತ್ತೆ. ಲಾಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಮಾಡಿ, ಲಾಸ್ಟ್ ಅಲ್ಲ ಅದಕ್ಕೆ ಲಾಸ್ಟು. ಫಸ್ಟ್ ಆಫ್ ರೈಡ್ ನಮ್ಮದು TSBC-ಯಿಂದ ಕರೆಕ್ಟ್ ಇಲ್ಲೇ. ಸೂಪರ್. ಒಂದು ಕೆಲಸ ಮಾಡ್ತೇನೆ, ನಂಗೆ ಇದು ಮಾಡ್ತೀಯಾ? ಇಳಿ ಹೇಳ್ತೇನೆ. ವಿಡಿಯೋ ಮಾಡ್ತೀಯಾ? ಅದ್ರ ಮೇಲೆ ಈ ಕಡೆಯಿಂದ ಆ ಕಡೆ ಹೋಗ್ಬೋದು. ಇಲ್ಲಿ ಹೋಗಿದ್ದೀನಿ ನಾನು. ಹೋಗು. ಹಾಂ, ಆ ಕಡೆ ಹೋಗು. ಕ್ಯಾಮ್ರಾ ಆ ಕಡೆ ಹೋಗು. ಗುರು, ನಾವಿಲ್ಲಿ ಬಂದಾಗ ಆ್ಯಕ್ಚುಲಿ ಫುಲ್ ಜೋರು ಮಳೆ ಇತ್ತು, ಫುಲ್ ಜೋರು ಮಳೆ. ಆಮೇಲೆ ನೀರೆಲ್ಲ ಫುಲ್ ಜೋರಾಗಿ ಹರಿತಾ ಇತ್ತು. ಬ್ಯೂಟಿ ಬ್ಯೂಟಿ. ವಾವ್, ಡೀಪ್ ಸುಳಿ ಇದೆ, ಕ್ರೇಜಿ ಇದೆ ಸ್ಪಾಟ್ ಮಾತ್ರ. ಆ ಕಡೆಯಿಂದ ಅದನ್ನು, ಆ ಕಡೆ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಈ ಕಡೆ ರೋಡ್ಗೆ ಇದೆ ಕನೆಕ್ಷನ್ನು. ಫೋಟೋ ತೆಗೆ ಹೆಂಗೆ ನಂದು? ಓ, ಬಂದು ಗುದ್ಬಿಡ್ಲಾ ಅಂದೆ. ಇದೆಲ್ಲ ಫುಲ್ಲು ಆಫ್ ರೋಡ್ ಇತ್ತು ಮುಂಚೆ. ನಾವಿಲ್ಲಿ ಟ್ರಯಲ್ ಕೂಡ ಮಾಡಿದ್ವಿ, ಆಫ್ ರೋಡ್ ಟ್ರಯಲು. ಸೈಡ್ ಬಾ. ಕೊಡಿಲ್ ಫೋನ್. ಹಾಂ, ಇದೆಲ್ಲ ಫುಲ್ಲು ಆಫ್ ರೋಡ್ ಇತ್ತು ಮುಂಚೆ. ನಾ ಆಫ್ ರೋಡ್ ಟ್ರಯಲ್ ಮಾಡಿಬಿಟ್ಟಿದ್ದೆ ಇಲ್ಲಿ.